ಇಲ್ಲ ನನಗೆ ಮನೆಯವ್ರ ಜೊತೆಗಿನ ಅಟ್ಯಾಚ್ಮೆಂಟ್ಗಿಂತ ಹೊರಗಡೆ ಫ್ರೆಂಡ್ ಸರ್ಕಲ್ ಹೆಚ್ಚು. ಹೌದು, ಹೇಳಿದ್ದು ನಿಜ. ಸೊ ಹಾಗೆ ಊರಲ್ಲಿ ಒಬ್ರು, ಇಲ್ಲಿ ಬೆಂಗಳೂರಿಗೆ ಬಂದ ನಂತರ ಒಬ್ರು, ಹೀಗೆ ಸುಮಾರು ಜನ ಇದ್ದಾರೆ ತುಂಬಾ ಹತ್ತಿರದಲ್ಲಿ. ಹಾಗೆ ಈಗ ಹೇಳ್ಬೇಕು ಅಂತಂದ್ರೆ ಮಂಜುನಾಥ್ ಅಂತೇಳಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಇಲ್ಲಿ ದೇವನಹಳ್ಳಿ ಹತ್ರ, ವೆಂಕಟಾಪುರ. ಅವನು ಕೂಡ ಆರ್ಟಿಸ್ಟ್. ನಾವು DFA ಒಟ್ಟಿಗೆ ಮಾಡಿದ್ವಿ, ಮತ್ತೆ MA ಕೂಡ ಒಟ್ಟಿಗೆ ಮಾಡಿದ್ವಿ. ಅವನು ತುಂಬಾ ಆತ್ಮೀಯ. ಮತ್ತೆ ಆತ್ಮೀಯರು ಅಂತ ಕೇಳಿದ್ದಕ್ಕೆ ಇನ್ನೊಂದು ಮಾತು, ನಾನಿಲ್ಲಿ MA ಮಾಡ್ತಿದ್ದಾಗ ತುಂಬಾ ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡಿದಂತ ಕೆಲವರು, ಅಂದ್ರೆ ಹೇಗೆ ಅಂತಂದ್ರೆ ಅವ್ರು, ನಾನಿದ್ದೀನಿ ಆಕ್ಚುಲಿ ನನ್ನ ಕೋರ್ಸ್ ಎಲ್ಲ ಮುಗ್ದೋಗಿತ್ತು, ಆದ್ರೂ ನನಗೆ ಬೇರೆ ಏನು ಕೆಲಸ ಇರಲಿಲ್ಲ. ಆದ್ರೂ ನಾನು ಕ್ಯಾಂಪಸ್ಗೆ ಹೋಗಿ ಸುಮ್ಮನೆ ರಿಹರ್ಸಲ್ ಏನೋ ಇರ್ತಿತ್ತು ಅಥವಾ ಏನೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸುಮ್ಮನೆ ಹೋಗ್ತಾ ಇದ್ದೆ. ಆಗ ಅವರು ಕಾಯಂ ನಾನು ಇರ್ತೀನಿ ಅಂತ ಗೊತ್ತು, ಡಬ್ಬ ದಣಿತರವರು. ಸೊ ಆ ತರದ ದಿನಗಳೆಲ್ಲ ತುಂಬಾ ಹತ್ರ ಇದ್ದಂತ ಸ್ನೇಹಿತರು ಕೆಲವರು ಇದ್ದಾರೆ. ಅವರು ಕೂಡ ತುಂಬಾ ಸ್ಮರಣೀಯ ಅಂತ ಸಂದರ್ಭದಲ್ಲಿ. ಅದರಲ್ಲಿ ತುಂಬಾ ಹತ್ತಿರದವರು ಅಂತಂದ್ರೆ ರಮ್ಯಾ ಮತ್ತೆ ರಾಧಾ ಅಂತೇಳಿ ತುಂಬಾ ನನಗೆ ಇವತ್ತು ನಾನು ಏನಾದ್ರು ಇಂಡಸ್ಟ್ರಿ ಒಂದಷ್ಟು ಸ್ಫೂರ್ತಿ ತುಂಬಿ ಹಾಗಲ್ಲ ಹೀಗೆಲ್ಲ ಹಾಗೆ ಅಂತೇಳಿ ಒಂದಷ್ಟು ಗೈಡ್ ಮಾಡಿ ಪ್ರಾರಂಭ ದಿನಗಳಲ್ಲಿ ನೆಲೆ ನಿಲ್ಲಲಿಕ್ಕೆ ಅವರು ಕೂಡ ಸ್ನೇಹಿತರಾಗಿ ತುಂಬಾನೇ ಕಾರಣ. ಕಾರ್ತಿಕ್, ಹೇಮಾ, ಅನಂತ್, ಸೋಮು, ಹಿಂಗೆ ಎಲ್ಲರೂ ಇದ್ದಾರೆ. ಸಂಜನಾ, ಕಾತ್ಯಾಯಿನಿಗೆ ಹೋದ್ಮೇಲೆ ನನ್ನ ಮನಸ್ಸಿಗೆ ತುಂಬಾ ಹತ್ರ ಆದವರು, ನನ್ನ ಭಾವನೆಗಳಲ್ಲಿ ಭಾಗಿಯಾದವರು ನೀವೊಬ್ಬರೇ. ನೀವು ಹಿಂದೆ ಒಮ್ಮೆ ನನ್ನನ್ನು ಮದುವೆ ಆಗೋದಕ್ಕೆ ಪ್ರಪೋಸ್ ಮಾಡಿದ್ರಿ. ಅದಕ್ಕೆ ರಿಪ್ಲೈ ಮಾಡೋ ಅವಕಾಶನ ನೀವು ಈಗಲೂ ಕೊಡ್ಬೋದಾ ನನಗೆ? ನಿಮ್ಮ ಜೀವನದಲ್ಲಿ ಮರೆಯಲಾರದ ಘಟನೆ ಯಾವ್ದಾದ್ರು ಇದೆಯಾ? ಯಾವತ್ತೂ ನಿಮ್ಗೆ ನೆನಪಾಗುತ್ತಾ ಇರುತ್ತೆ ಆ ಘಟನೆ? ನಾನು ಆ ತರದ ಘಟನೆ ಅಂತಂದ್ರೆ ಪದೇ ಪದೇ ನೆನಪು ಬರುವಂತದ್ದು, ಪ್ರಾರಂಭದಲ್ಲಿ ಬೆಂಗಳೂರಿಗೆ ಬಂದಾಗ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಅಪ್ಲಿಕೇಶನ್ ಹಾಕಿದ್ದೆ. ಸೊ ಅವರು ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಇರುತ್ತೆ, ಹಾಗೆ ಹೀಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿದೆ. ಅದೇನ ಅವರು ಲೋಕೇಶ್ ಅವರು ಮಾತಾಡ್ತಾ ಸರಿ ನಿಮ್ಗೆ ಇಂಟರ್ವ್ಯೂ ಏನು ಮಾಡೋದಿಲ್ಲ, ಸೊ ನೀವು ಡೈರೆಕ್ಟ್ ಅಡ್ಮಿಷನ್ ಆಗ್ಬಿಡಿ ಅಂತ. ನನಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಆ ಖುಷಿ ಇವತ್ತಿಗೂ ಇನ್ನು ನನಗೆ ಯಾವ್ದು ಸಿಗಲ್ಲ. ಆ ದಿನನ ನಾನು ತುಂಬಾ ನೆನಪಿಸ್ಕೊಳ್ತೀನಿ. ಆದ್ರೆ ಆ ಒಂದು ವರ್ಷ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಏನು ಅನುಭವಿಸಿದ್ವಲ್ಲ, ಬಹುಶಃ ಅಷ್ಟೊಂದು ಅತಿರೇಕದ ಖುಷಿ ಮತ್ತೆ ಅಷ್ಟೇ ನಮಗೂ ಅನುಭವ ಇದೆ. ಅಂದ್ರೆ ನಿಮ್ಮ ಫೇವ್ರೆಟ್ ಲೆಕ್ಚರ್ಸರು ಅಂದ್ರೆ ನೀವು ಇರುವಾಗ ಯಾರೆಲ್ಲ ಲೆಕ್ಚರ್ಸ್ ಇದ್ರಲ್ಲಿ? ನಾವಲ್ಲಿರುವಾಗ ಸೂರ್ಯಪ್ರಕಾಶ್ ಅಂತೇಳಿ ಸ್ಟ್ರೆಂತ್ ಮಾಸ್ಟರ್ ಇದ್ರು, ದೇವರಾಜ್ ಅಂತೇಳಿ ಡ್ಯಾನ್ಸ್ ಮಾಸ್ಟರ್ ಇದ್ರು, ಮತ್ತೆ ಅಮರ್ ಮುಲ್ಲಾ ಅಂತೇಳಿ ಆಕ್ಟಿಂಗ್ ಸಂಬಂಧಪಟ್ಟಂತೆ ಇದ್ರು, ಮತ್ತೆ SK ಭಗವಾನ್ ಅವರು ಕೂಡ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ತಾಳ್ತಾ ಇದ್ರು, ಗೋದಾವರಿ ಅಂತೇಳಿ ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ಇದ್ರು, ಮತ್ತೆ ಸುಬ್ರಹ್ಮಣ್ಯ ಅಂತೇಳಿ ಮ್ಯೂಸಿಕ್ ಟೀಚರ್ ಇದ್ರು. ಸೊ ಅದ್ರಲ್ಲಿ ನಮಗೆ ತುಂಬಾ ಬಳಕೆಗೆ ಬರ್ತಾ ಇರ್ತಕ್ಕಂಥ ವಿಷಯಗಳು ಅಂತಂದ್ರೆ ಅಮರ್ ಮುಲ್ಲಾ ಅವರು ಹೇಳ್ಕೊಟ್ಟಂತಹ, ರಜನಿಕಾಂತ್ ಅವರ ಕ್ಲಾಸ್ಮೇಟ್ಸ್ ಅಲ್ಲ ಅಮರ್ ಮುಲ್ಲಾ? ಹೇಳ್ತಿದ್ರು ಸರ್, ನನಗೆ ಸಂಬಂಧ ಇಲ್ಲ. ಈಗ ಅವ್ರ ರಜನಿಕಾಂತ್ ಅವರ ಕ್ಲಾಸ್ಮೇಟ್ ಅಂತಂದ್ರೆ ಅದರಿಂದ ನನಗೇನು ಲಾಭ ಇಲ್ಲ. ಸೊ ಅವರಿಂದ ಏನಾದ್ರು ಸಿಗುತ್ತಾ ಮೀನ್ಸ್ ಅವ್ರ ಪಾಠ ಹೇಳ್ಕೊಡ್ತಾರಲ್ಲ, ಆ ಪಾಠದಿಂದ ಏನಾದ್ರು ಕಲ್ತು ಏನಾದ್ರು ಮಾಡಿದಾಗ ಇವತ್ತು ಹೇಳ್ತೀನಿ ನಾನು ಅಮರ್ ಮುಲ್ಲಾ ಅವ್ರ ಕಡೆಯಿಂದ ಕಲ್ತೆ ಅಂತ. ಅದು ನಾನು ಅವ್ರಿಗೆ ಕೊಡೋ ಒಂದು ಕಾಣಿಕೆ ಅಥವಾ ನಮ್ಮ ಸಂಬಂಧ. ಅದು ರಜನಿಕಾಂತ್ ಅವ್ರ ಸ್ನೇಹಿತ ಆಗಿದ್ರಿಂದ ನನಗೆ ಅದ್ರಲ್ಲಿ ಲಾಭ ಇಲ್ಲ ಅದರಲ್ಲಿ, ಅಥವಾ ಅದನ್ನ ಒಂದೇ ಇಟ್ಕೊಂಡ್ರೆ ನಾನೇನು ಜೀವನ ನಡೆಸೋದಕ್ಕಾಗೋದಿಲ್ಲ. ಸೊ ಆ ವ್ಯಕ್ತಿಯಿಂದ ಸಂಬಂಧ ಆಗಿದೆ ಅಂತಂದ್ರೆ ಅದರಿಂದ ನಮ್ಗೆ ಏನ್ ಬೇಕಾದನ್ನು ತಗೋಬೇಕಲ್ಲ. ಅವರಿಂದ ಏನು ಇದಾಯ್ತು ನಿಮ್ಗೆ ಹೆಚ್ಚು? ನೀವು ಅಂದ್ರೆ ಏನು ಲಾಭ ಆಗಿದೆ ಅಂತ ಅವರಿಂದ? ಲಾಭ ಅಂತಂದ್ರೆ ಕಲಿಕೆ. ಸೊ ಅವರು ಗುರು ಅನ್ನೋ ಸ್ಥಾನದಲ್ಲಿದ್ರು, ನಾವು ಶಿಷ್ಯ ಅನ್ನೋ ಸ್ಥಾನದಲ್ಲಿದ್ವಿ. ಸೊ ಅವ್ರು ಕಲಿಸಿದಂತ ಒಂದಷ್ಟು ವಿಷಯಗಳು ನಮ್ಮ ಆ ನಂತರದ ದಿನಗಳಲ್ಲಿ ಬಳಕೆಗೆ ಬಂದು. ಖಂಡಿತ. ಅಂದ್ರೆ ಕಹಿ ಘಟನೆ ಯಾವ್ದಾದ್ರು ಇದೆಯಾ? ಫ್ಯಾಮಿಲಿ ಅಂದ್ರೆ ನಿಮ್ಮ ಇದರ ಇಂಡಸ್ಟ್ರಿ ಬಗ್ಗೆ ಅಲ್ಲ, ನಿಮ್ಮ ಪರ್ಸನಲ್ ಇದರಲ್ಲಿ ಕಹಿ ಘಟನೆ? ಇಲ್ಲ, ನನಗೆ ಏನೋ ಬೇರೆಯವರಿಗೆಲ್ಲ ಕಂಪೇರ್ ಮಾಡುವಾಗ ನನಗೆ ಕಹಿ ಘಟನೆಗಳು ತುಂಬಾನೇ ಇರುತ್ತೆ. ಯಾವ್ದನ್ನು ನೆನ್ಪಿಟ್ಕೊಳಲ್ಲ.
ಯಾಕಂದ್ರೆ ಇನ್ನೊಂದು ನನಗೆ ಗೊತ್ತು ನೆಕ್ಸ್ಟ್ ಇನ್ನೊಂದು ಯಾವ್ದೋ ಕಹಿ ಘಟನೆ ಇರುತ್ತೆ ಅಂತೇಳಿ ಅದಕ್ಕೆ ಪ್ರಿಪೇರ್ ಆಗಿ ಮದುವೆನಾ? ಜೋಕ್ ಮಾಡ್ಬೇಡ ಶಿವ, ಸುಮ್ಮನೆ. ಅದು ಮನುಷ್ಯತ್ವ ಗಡಿನೂ ದಾಟಿದ್ಯಾ, ಮೋಸ ದುರಾಸೆ ಈಗ ಮಿತಿನೂ ಮೀರಿದ್ಯಾ. ಅದಕ್ಕೋಸ್ಕರ ಪ್ರಾಣ ತೆಗೆದು ಹಿಂದೆ ಮುಂದೆ ನೋಡ್ಲಿಲ್ಲ ನೀನು. ಮನೆಯ ಒಳಗಿನ ಶತ್ರು ನೀವು. ನಿಮ್ಮ ಈ ರಾಕ್ಷಸಿ ಮುಖ ನೋಡೋಕ್ಕೂ ಅಸಹ್ಯ ಅನ್ಸುತ್ತೆ ನನಗೆ. ಸಾಕ್ಷಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಮಗೆ ಸಿಕ್ಕಿರೋ ಈ ಗೆಲುವು ಬಹಳ ದಿನ ಉಳಿಯುತ್ತೆ ಅಂತ ಅನ್ಕೋಬೇಡಿ. ಇನ್ನು ಮುಂದೆ ನಿಮಗೆ ಎದುರಾಗೋದು ಬರೀ